ತಂತ್ರಶಾಸ್ತ್ರದಲ್ಲಿ ಆಂಜನೇಯ ಸ್ವಾಮಿಗೆ ಹೇಗೆ ಹೋಲಿಸ್ಕೊಬೇಕು ಅಂತ ಹೇಳಿದ್ರೆ, ತಂತ್ರ ವಿಧಾನದಲ್ಲಿ ಪಟುತ್ವಗಳನ್ನು ಕಲ್ತಿರಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಪ್ರಥಮವಾಗಿ ಆಂಜನೇಯ ಸ್ವಾಮಿ ಹೋಲಿಸ್ಕೊಬೇಕಾದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ರಾಮನ ಜಪ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಬಹಳ ಪ್ರಿಯವಾದಂತಹ ವೀಳ್ಯದೆಲೆ ಅಂಜನಿ ಅಂತ ಹೇಳಿದ್ರೆ ಕೇಸರಿ, ಆ ಸ್ವಾಮಿಗೆ ಕೇಸರಿಯಿಂದ ಮತ್ತು ಮಂಡಲಗಳ ಮೂಲಕ, ಯಂತ್ರಗಳ ಮೂಲಕ, ಮಂತ್ರಗಳ ಮೂಲಕ ಇಷ್ಟು ದಿನಗಳಂತ ಹೇಳಿ ಕಟ್ಟುನಿಟ್ಟಾಗಿ ಅದನ್ನು ದೀಕ್ಷೆ ತಗೊಂಡು, ಮಂತ್ರ ದೀಕ್ಷೆಯನ್ನು ತಗೊಂಡು ಆ ಮಂತ್ರವನ್ನು ಪರಿಪೂರ್ಣವಾಗಿ ಕಾಯ ವಾಚ ಮನಸ್ಸ ಅರಿಷಡ್ವರ್ಗ ಜ್ಞಾನಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಈ ಪ್ರಯೋಗ ಮಾಡಿದ್ದೇ ಆಯಿತು. ಸಾಕ್ಷಾತ್ ಆಂಜನೇಯ ಸ್ವಾಮಿ ಸಿದ್ಧಿ ಆಗಿತ್ತು ಅವನಿಗೆ. ಈ ತಂತ್ರ ಸಿದ್ಧಿ ಮಾಡಿದವನಿಗೆ ಒಂದು ಭೂತ ಪ್ರೇತ ಪಿಚಾಚಿ ಬ್ರಹ್ಮ ರಾಕ್ಷಸ ಯಾವುದೇ ರೀತಿಯಾದಂತಹ ಪೀಡ ಪ್ರಯೋಗಗಳು ಯಾವುದಿರೋದು. ಅದಕ್ಕೆ ನೀವು ನೋಡಿದರೆ ಯಾವುದೇ ಒಂದು ಗಾಳಿ ಸೋಕಿದಾಗ, ಮಗುವಿಗೆ ಏನೇ ಒಂದು ಈಗ ಜ್ವರ ಬಂದಾಗ, ಒಂಥರ ಬೆಚ್ಚಿ ಬಿಡಿದಾಗ, ಕನಸು ಬಂದಾಗ ಫಸ್ಟು ಏನೇಳ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಬನ್ನಿ. ಅಷ್ಟು ಶಕ್ತಿ ಇರುತ್ತೆ ಆಂಜನೇಯ ಸ್ವಾಮಿಗೆ. ತಂತ್ರ ವಿಧಾನದಲ್ಲಿ ಅಷ್ಟು ಶಕ್ತಿ ಇದೆ.